ಮಾಡ್ತಾ ಇರುವಂಥ 108 ದಿವ್ಯಸಾಗರ ಮುನಿ ಮಹಾರಾಜರು ಹಾಗೂ ನಾವು ಈ ಒಂದು ವಿಶೇಷ ಸಂದರ್ಭದಲ್ಲಿ ಪ್ರತಿ ರವಿವಾರ ನಾವು ಹಮ್ಮಿಕೊಂಡು ಬಂದಿರುವಂತಹ ಪ್ರವಚನ ಕಾರ್ಯಕ್ರಮವನ್ನು ಈ ವಾರ ಲಾಕ್ಡೌನ್ ಪ್ರಯುಕ್ತ ಆನ್ಲೈನ್ ಮೂಲಕ ಮಾಡ್ತಾ ಇದ್ದೇವೆ. ಇವತ್ತು ಜೈನ ಕಥೆಗಳು ಅನ್ನುವ ವಿಚಾರವಾಗಿ ನಮ್ಮ ಹಿರಿಯ ವಿದ್ವಾಂಸರು ದೌಳ ಕಾಲೇಜಿನ ನಿವೃತ್ತ ಪ್ರೊಫೆಸರು ಆದ ಶ್ರೀಯುತ ಅಜಿತ್ ಪ್ರಸಾದ್ ರವರು ಕಾರ್ಯಕ್ರಮದಲ್ಲಿ ಇವತ್ತು ಜೈನ ಕಥೆಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ. ಸೀಮಿತ ವ್ಯಕ್ತಿಗಳ ಒಂದು ಪಾಲ್ಗೊಳ್ಳುವಿಕೆಯಿಂದ ಈ ಕಾರ್ಯಕ್ರಮವನ್ನು 108 ದಿವ್ಯಸಾಗರ ಮುನಿ ಮಹಾರಾಜರಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮೋಸ್ತುಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ಈಗ ನಮ್ಮ ನೆಚ್ಚಿನ ಪ್ರೊಫೆಸರ್ ಆದ ಶ್ರೀಯುತ ಅಜಿತ್ ಪ್ರಸಾದ್. ನಮೋ ಸಿದ್ಧಾಣಂ. ಕರೋನಾ ಕಾಲದ ಸಮಸ್ಯೆಯ ಕಾರಣದಿಂದಾಗಿ ನಾವೆಲ್ಲ ಇವತ್ತು ಆನ್ಲೈನ್ ಕಾರ್ಯಕ್ರಮಗಳ ಮೂಲಕವಾಗಿ ಈ ಧರ್ಮ ಜಾಗೃತಿಯ ಕಾರ್ಯವನ್ನು ಮಾಡಬೇಕಾಗಿದೆ. ಜೈನ ಕಥಾ ಮಾಲಿಕೆಯ 2ನೆಯ ಕಂತನ್ನು ಕಳೆದ ವಾರ ನಾನು ಮೊದಲನೆಯ ಕಥೆಯನ್ನು ಹೇಳಿದ್ದೆ. ಇವತ್ತು 2ನೆಯ ಕಥೆಯನ್ನು ಹೇಳ್ತಾ ಇದ್ದೇನೆ. ಪರಮ ಪೂಜ್ಯ ಭಟ್ಟಾರಕರ ಪಾದ ಕಮಲಗಳಿಗೆ ನಮಸ್ತೆಗಳನ್ನು ಸಲ್ಲಿಸುತ್ತಾ, ಮುನಿಶ್ರೀಗಳಿಗೆ ನಮಸ್ತೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಕಥೆ ಶ್ರದ್ಧಾಲಪುತ್ತ ಎನ್ನುವಂತಹ ವ್ಯಕ್ತಿಯೊಬ್ಬನ ಕಥೆ. ಈ ಶ್ರದ್ಧಾಲಪುತ್ತ ಅನ್ನುವಂಥವನು ಭಗವಾನ್ ಮಹಾವೀರ ಸ್ವಾಮಿಯ ಸಮಕಾಲೀನ. ಭಗವಾನ್ ಮಹಾವೀರ ಸ್ವಾಮಿ ಈಗಾಗಲೇ ಕೇವಲ ಜ್ಞಾನವನ್ನು ಪಡೆದುಕೊಂಡು ತಪಸ್ಸಾಧನೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡು ಅಂತಿಮ ಜ್ಞಾನವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಈ ಶ್ರದ್ಧಾಲಪುತ್ತರ ಕಥೆ ಬರ್ತದೆ. ಬಹಳ ವಿಶಿಷ್ಟವಾದಂಥ ಒಂದು ಕಥೆ. ಇದಕ್ಕೊಂದು ಐತಿಹಾಸಿಕವಾದಂತಹ ಒಂದು ಮಹತ್ವ ಕೂಡ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಭಗವಾನ್ ಮಹಾವೀರ ಸ್ವಾಮಿಯವರು ಬದುಕಿ ಬಾಳಿ ಧರ್ಮೋಪದೇಶವನ್ನು ಮಾಡಿದ ಕಾಲದಲ್ಲಿಯೇ ಹಲವು ಬಗೆಯ ಚಿಂತಕರು ಸಮಕಾಲೀನರಾಗಿ ಭಗವಾನ್ ಮಹಾವೀರ ಸ್ವಾಮಿಯವರಿಗೆ ಇದ್ದರು. ವಿಭಿನ್ನವಾದಂತಹ ಚಿಂತಕರು ಇದ್ದರು. ಭಗವಾನ್ ಬುದ್ಧ ಬಹಳ ಪ್ರಖ್ಯಾತವಾದಂಥ ಒಂದು ಹೆಸರು. ಇನ್ನೊಂದು ಹೆಸರು ಮಕ್ಕಲಿ ಗೋಶಾಲ ಅಂತ. ಈ ಮಕ್ಕಲಿ ಗೋಶಾಲ ನಿಯತಿವಾದದ ಪ್ರತಿಪಾದಕ. ನಿಯತಿವಾದವನ್ನು ಪ್ರತಿಪಾದನೆ ಮಾಡ್ತಿದ್ದಂತಹ ಮಕ್ಕಲಿ ಘೋಷಾಲನ ಅತ್ಯಂತ ಶ್ರದ್ಧಾ ಅಭಿಮಾನಿ ಅಂತ ಹೇಳಿದ್ರೆ ಈ ಶ್ರದ್ಧಾಲಪುತ್ತ ಅನ್ನುವಂಥವನು. ಈ ಶ್ರದ್ಧಾಲಪುತ್ರ ಬಹಳ ದೊಡ್ಡ ಮಡಿಕೆಯ ವ್ಯಾಪಾರಿಯಾಗಿರ್ತಾನೆ. ಅವನ ಹತ್ತಿರ ದಿನವೊಂದಕ್ಕೆ ಸಾವಿರಾರು ಮಡಿಕೆಗಳನ್ನು ಮಾಡುವಂತಹ ಕಾರ್ಮಿಕ ವರ್ಗ ಇರ್ತದೆ. ಬಹಳ ದೊಡ್ಡ ವ್ಯಾಪಾರಿಯಾಗಿರ್ತಾನೆ. ಈ ಶ್ರದ್ಧಾಲಪುತ್ರ ಮಕ್ಕಲಿ ಘೋಷಾಲನ ಅನುಯಾಯಿ. ಒಂದ್ಸಲ ಮಕ್ಕಾಲಿ ಪುತ್ರನಿಗೂ ಭಗವಾನ್ ಮಹಾವೀರ ಸ್ವಾಮಿಯನ್ನ ಭೇಟಿ ಮಾಡುವ ಸಂದರ್ಭ ಬರ್ತದೆ. ಭಗವಾನ್ ಮಹಾವೀರ ಸ್ವಾಮಿಗೆ ಗೊತ್ತಿದೆ ಈತ ನಿಯತಿವಾದ ಪ್ರತಿಪಾದಕನಾಗಿರುವಂತಹ ಮಕ್ಕಲಿ ಗೋಶಾಲನ ಹಿಂಬಾಲಕ ಅಂತ. ಭಗವಾನ್ ಮಹಾವೀರರ ಯಾವುದೇ ತತ್ವಗಳು ಉಪದೇಶಗಳು ಇವುಗಳನ್ನು ಸಾರಾಸಗಟಾಗಿ ನಿರಾಕರಿಸ್ತಾ ಇದ್ದಂಥವನು ಅಂತ ಹೇಳಿದ್ರೆ ಮಕ್ಕಲಿ ಗೋಶಾಲ. ಆತನ ಶ್ರದ್ಧಾವಂತನಾದಂತಹ ಭಕ್ತ ಮತ್ತು ಅಭಿಮಾನಿ ಮತ್ತು ಹಿಂಬಾಲಕ ಶ್ರದ್ಧಾಲಪುತ್ರ. ಈ ಶ್ರದ್ಧಾಲಪುತ್ರ ಭಗವಾನ್ ಮಹಾವೀರ ಸ್ವಾಮಿಯನ್ನ ಭೇಟಿ ಮಾಡಿದಾಗ ಹೀಗೆ ಧರ್ಮದ ಚರ್ಚೆಯನ್ನ ಮಾಡ್ತಾನೆ ಭಗವಾನ್ ಮಹಾವೀರ ಸ್ವಾಮಿಯ ಜೊತೆಯಲ್ಲಿ. ಭಗವಾನ್ ಮಹಾವೀರ ಸ್ವಾಮಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಯ್ಯ, ನೀನು ಮಡಿಕೆಗಳನ್ನು ಮಾಡ್ತೀಯ, ಮಡಿಕೆಯ ವ್ಯಾಪಾರಿ ನೀನು, ನಿನಗೆ ಪುರುಷಾರ್ಥದಲ್ಲಿ ನಂಬಿಕೆ ಇದೆಯೋ ಅಂತ. ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಗಮನಿಸಿ. ಭಗವಾನ್ ಮಹಾವೀರ ಸ್ವಾಮಿ ಕೇಳಿದ್ದು ನಿನಗೆ ಪುರುಷಾರ್ಥದಲ್ಲಿ ನಂಬಿಕೆ ಇದೆಯೋ. ಆಗ ಮಕ್ಕಲಿ ಗೋಶಾಲ ಹಿಂಬಾಲಕನಾದಂತಹ ಶ್ರದ್ಧಾಲಪುತ್ತ ಹೇಳ್ತಾನೆ, ಇಲ್ಲ, ನಾನು ನಂಬೋದಿಲ್ಲ.
ಪುರುಷಾರ್ಥ ಅನ್ನುವುದೇ ಒಂದು ಸುಳ್ಳು ಕಲ್ಪನೆ. ಈ ಪರಿಕಲ್ಪನೆಗೆ ಯಾವ ಬೆಲೆಯೂ ಇಲ್ಲ. ಈ ಜಗತ್ತಿನಲ್ಲಿ ಈ ತನಕ ಏನೇನು ಆಗಿದೆಯೋ ಅದು ಆಗಲೇಬೇಕಾದದ್ದು ಅದು ಆಗಿದೆ. ಈಗ ಏನಾಗಬೇಕಾಗಿದೆಯೋ ಅದು ಆಗೇ ಆಗ್ತದೆ. ಮುಂದೆ ಏನಾಗಲಿಕ್ಕಿದೆಯೋ ಅದೂ ಆಗ್ತದೆ. ಅದನ್ನು ತಪ್ಪಿಸಲಿಕ್ಕೆ ಯಾರ ಕೈನಲ್ಲೂ ಕೂಡ ಸಾಧ್ಯ ಇಲ್ಲ. ಹಾಗಾದ್ರೆ ಪುರುಷಾರ್ಥಕ್ಕೆ ಬದುಕಿನಲ್ಲಿ ಏನು ಸ್ಥಾನ ಅಂತ ಮಹಾವೀರರು ಕೇಳಿದಾಗ ಹೇಳ್ತಾನೆ, ಪುರುಷಾರ್ಥ ಎನ್ನುವ ಪರಿಕಲ್ಪನೆಯೇ ಒಂದು ಭ್ರಮೆ. ಯಾವುದು ನಮ್ಮ ಮಿತಿಯ ಒಳಗೆ ಇಲ್ಲ, ನಮ್ಮ ಕೈಯೊಳಗೆ ಇಲ್ಲ. ಏನಾಗಬೇಕೋ ಅದು ಹಾಗೇ ಆಗ್ತದೆ ಅಂತ. ಇದನ್ನು ನಿಯತಿವಾದ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಅದನ್ನು ವಿಧಿ ವಿಲಾಸ ಅಂತ ಬೇಕಾದ್ರೆ ನಾವು ಹೇಳಿಬಿಡ್ಬೋದು. ಯಾವುದು ನಮ್ಮ ಕೈನಲ್ಲಿ ಇಲ್ಲಪ್ಪ, ಏನಾಗಬೇಕಾಗಿದೆಯೋ ಅದು. ನಾವು ಕೂಡ ತುಂಬ ಸಲ ಮಾತಾಡುವಾಗ ಕೆಲವೊಮ್ಮೆ ಇಂತಹ ಮಾತುಗಳನ್ನು ಹೇಳ್ತೇವೆ, ಅಯ್ಯೋ ನಮ್ಮ ಕೈನಲ್ಲೆಲ್ಲ ಏನಿದೆ, ಏನು ಆಗಬೇಕಾಗಿತ್ತೋ ಅದು ಆಗೋಗ್ಬಿಡ್ತಾರೆ ಅಂತ. ತತ್ವವನ್ನು ಸರಿಯಾಗಿ ಗ್ರಹಿಸದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಇಂತಹ ಮಾತುಗಳನ್ನು ಹೇಳ್ತೇವೆ. ಸಿದ್ಧಾಂತಗಳನ್ನು ಅದರ ಸರಿಯಾದ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇದ್ದಾಗ ನಾವು ಇಂತಹ ನಿಯತಿವಾದಕ್ಕೆ ಕಟ್ಟಿಬಿದ್ದು ಬಿಡುತ್ತೇವೆ. ಜೈನ ಧರ್ಮ ಪುರುಷಾರ್ಥವನ್ನು ಬೋಧಿಸುವಂತಹ ಧರ್ಮ. ನಿನ್ನ ಬದುಕಿನಲ್ಲಿ ಏನೇ ಆಗುವುದಿದ್ದರೂ, ಏನೇ ಆಗಿದ್ದರೂ, ಏನೇ ಆಗುತ್ತಿದ್ದರೂ ಅದು ಕೇವಲ ಪುರುಷಾರ್ಥದ ಮೂಲಕವಾಗಿ ಅನ್ನೋದನ್ನು ಬಹಳ ಗಟ್ಟಿಯಾಗಿ ನಂಬಿರುವಂತಹ ಧರ್ಮ ಇದು. ಭಗವಾನ್ ಮಹಾವೀರರು ಆಗ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ, ನೀನೇನು ವೃತ್ತಿಯನ್ನು ಮಾಡ್ತೀಯ, ಹೊಟ್ಟೆಪಾಡಿಗೆ ಏನು ಮಾಡ್ತೀಯ ಅಂತ. ಆಗ ಶ್ರದ್ಧಾಲ ಪುತ್ತ ಹೇಳ್ತಾನೆ, ನಾನು ಮಡಿಕೆಯ ವ್ಯಾಪಾರಿ, ನಾನು ಮಡಿಕೆಗಳನ್ನು ಮಾಡ್ತೇನೆ. ನನ್ನ ಬಳಿಯಲ್ಲಿ ಸಾವಿರಾರು ಕಾರ್ಮಿಕರಿದ್ದಾರೆ. ದಿನಕ್ಕೆ ಒಬ್ಬೊಬ್ಬರೂ ಕೂಡ ಸಾಕಷ್ಟು ಮಡಿಕೆಗಳನ್ನು ಅವರು ಮಾಡ್ತಾರೆ. ಆ ಮಡಿಕೆಗಳು ಬಹಳ ದೊಡ್ಡ ವ್ಯಾಪಾರಿ ನಾನು. ಆ ಮಡಿಕೆಗಳನ್ನು ಮಾರಿಕೊಂಡು ನಾನು ಬದುಕನ್ನು ಮಾಡ್ತಾ ಇದ್ದೇನೆ. ನನ್ನನ್ನು ನಂಬಿಕೊಂಡು ಸಾವಿರಾರು ಜನ ಬದುಕನ್ನು ಮಾಡ್ತಿದ್ದಾರೆ ಅಂತ. ಭಗವಾನ್ ಮಹಾವೀರನ ಪ್ರಶ್ನೆ ಕೇಳ್ತಾರೆ, ಅಯ್ಯ, ಈ ಮಡಿಕೆ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಹುಟ್ಕೊಂಡ್ಬಿಡ್ತು, ಅಥವಾ ಅದನ್ನ ಯಾರು ಮಾಡಿದ್ರು? ಮಡಿಕೆ ಹೇಗೆ ಆಗತ್ತೆ ಅಂತ. ಮಡಿಕೆ ಹೇಗೆ ಆಗುತ್ತೆ? ಅದು ಅಲ್ಲಿ ನದಿ ಪಾತ್ರದಲ್ಲಿ ಇದರಲ್ಲೆಲ್ಲ ಆವೆ ಮಣ್ಣು ಅಂತ ಸಿಗ್ತದೆ. ಆ ಆವೆ ಮಣ್ಣನ್ನು ನಾವು ತಗೊಂಡ್ಬರ್ತೇವೆ. ಅದಕ್ಕೆ ನಿರ್ದಿಷ್ಟ ಬಗೆಯಾದಂಥ ಸಂಸ್ಕಾರವನ್ನು ನಾವು ಮಾಡ್ತೇವೆ. ಅದನ್ನು ನಾವು ನಮ್ಮ ನಿರ್ದಿಷ್ಟವಾದಂತಹ ಆವೆಯ ಒಂದು ಗಾಲಿಯಲ್ಲಿ ಅದನ್ನು ಇಡ್ತೇವೆ. ಚಕ್ರವನ್ನು ನಾವು ತಿರುಗಿಸ್ತೇವೆ. ಅದರಿಂದ ಮಡಿಕೆ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತೀಯ? ಹಸಿಯಾಗಿ ತಯಾರಾದಂತಹ ಮಡಿಕೆ ಇರುತ್ತಲ್ಲ, ಆ ಮಡಿಕೆಯನ್ನು ನಾವು ತೆಗೆದುಕೊಂಡು ಅದನ್ನು ನಾವು ಬೆಂಕಿಯಲ್ಲಿ ಕಾಯಿಸ್ತೇವೆ. ಅರೆ, ಬೆಂಕಿಯಲ್ಲಿ ಯಾಕೆ ಕಾಯಿಸಬೇಕು? ಹಸಿಯಾದ ಮಡಿಕೆಯನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಗಟ್ಟಿಯಾಗಿ ನಾವು ಮುಟ್ಟಿದ್ರೆ ಮುರಿದು ಹೋಗ್ತದೆ. ಅದು ಗಟ್ಟಿಯಾಗಬೇಕು ಅಂತಾದರೆ ನಾವು ಅದನ್ನು ಬೆಂಕಿಯಲ್ಲಿ ಕಾಯಿಸಬೇಕು. ಭಗವಾನ್ ಮಹಾವೀರರು ಕೇಳ್ತಾರೆ, ನೀನು ನಂಬಿಕೊಂಡಿರುವ ತತ್ವಕ್ಕೂ, ನೀನು ಶ್ರದ್ಧೆಯಿಂದ ಭಾವಿಸಿರುವಂತಹ ತತ್ವಕ್ಕೂ ಮತ್ತು ಈಗ ನೀನು ಹೇಳುತ್ತಿರುವಂತಹ ವಿವರಗಳಿಗೂ ಸಂಬಂಧವೇ ಇಲ್ವಲ್ಲಪ್ಪ. ಹೋಗ್ಕೊಳ್ಳಿ, ಇನ್ನೊಂದು ಪ್ರಶ್ನೆ ನಾನು ನಿನ್ನ ಕೇಳ್ತೇನೆ. ಒಂದು ವೇಳೆ ನಿನ್ನ ಮನೆಗೆ ಕಳ್ಳರು ನುಗ್ಗಿ ಬಂದರೆ ಏನು ಮಾಡ್ತೀಯ? ಅವರು ನಿನ್ನ ಹಣದ ಕಪಾಟನ್ನು ಒಡೆದು ಹಣವನ್ನೆಲ್ಲ ದೋಚಿಕೊಂಡ್ರೆ ಏನು ಮಾಡ್ತೀಯ? ನಿನ್ನಲ್ಲಿರುವ ಆಭರಣಗಳನ್ನು ಕಿತ್ತುಕೊಂಡ್ರೆ ಏನು ಮಾಡ್ತೀಯ? ಅಥವಾ ನಿನ್ನ ಮನೆಯ ಸ್ತ್ರೀಯರನ್ನು ಅವರು ಬಲಾತ್ಕಾರ ಮಾಡೋದಕ್ಕೆ ಹೋದರೆ ಏನು ಮಾಡ್ತೀಯ? ಶ್ರದ್ಧಾಲ ಪುತ್ತನಿಗೆ ಸಿಟ್ಟು ಬರುತ್ತೆ. ನನ್ನ ಮನೆಗೆ ಯಾರಾದರೂ ಕಳ್ಳರು ಬಂದದ್ದೇ ಹೌದು ಅಂತಾದರೆ ಅವರ ತಲೆ ಒಡೆದು ಹಾಕಿಬಿಡ್ತೇನೆ. ನನ್ನ ಹಣದ ಗಂಟನ್ನೇನಾದರೂ ಮುಟ್ಟಲಿಕ್ಕೆ ಬಂದರೆ ಆ ಮುಟ್ಟಲಿಕ್ಕೆ ಬಂದ ಕೈಯನ್ನು ಕತ್ತರಿಸಿ ಹಾಕಿ ಬಿಡ್ತೇನೆ. ನನ್ನ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತಾರೆಯೋ ಅವರು ಹುಟ್ಟಿದ್ದೇ ಸುಳ್ಳು ಅಂತ ನಾನು ಮಾಡಿಬಿಡ್ತೇನೆ. ಭಗವಾನ್ ಮಹಾವೀರರು ಮುಗುಳ್ನಗೆಯಿಂದ ಕೇಳ್ತಾರೆ, ನೋಡಪ್ಪ, ಯಾವುದು ನಿಯತಿಯೋ, ಯಾವುದು ಆಗಲೇಬೇಕಾಗಿದೆಯೋ ಅದಾಗುತ್ತದೆ. ಕಳ್ಳರು ನಿಮ್ಮ ಮನೆಗೆ ಬರಬೇಕು ಅಂತ ನಿಯತಿದ್ರೆ ಬರ್ತಾರೆ. ಅವರು ನಿಮ್ಮ ಮನೆಯ ಹಣವನ್ನು ದೋಚಬೇಕು ಅಂತಿದ್ರೆ ದೋಚ್ತಾರೆ. ನಿನ್ನ ಆಭರಣ ದೋಚಬೇಕು ಅಂತಿದ್ರೆ ದೋಚ್ತಾರೆ. ನಿನ್ನ ಮನೆಯ ಸ್ತ್ರೀಯರನ್ನು ಅಪಹರಿಸಬೇಕು ಅಂತಿದ್ರೆ ಅಪಹರಿಸ್ತಾರೆ. ಅದರಲ್ಲಿ ನಿನ್ನದು ಏನಿದೆ? ನೀನೇನು ಮಾಡಲಿಕ್ಕಿದೆ? ನೀನು ಯಾಕೆ ಏನಾದರೂ ಪ್ರತಿಕ್ರಿಯೆ ಕೊಡಕ್ಕೆ ಹೋಗ್ತೀಯ? ಅದಕ್ಕೆ
ಆ ನಿಯತಿಯೇ ಅದು ಹಾಗೆಯೇ ಇದೆ ಅಂತಾದ್ರೆ ನಿಯತಿಗೆ ಅನುಗುಣವಾದ ರೀತಿಯಲ್ಲಿ ಅದು ಏನಾಗಬೇಕೋ ಅದಾಗ್ತದೆ. ಏನಾಗಬೇಕೋ ಅದಾಗ್ತದೆ ಅಂತಾದ್ಮೇಲೆ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ? ಆಗ ಶತಾನ ಪುತ್ತನಿಗೆ ಗಾಬರಿ ಆಗತ್ತೆ. ಅವನು ಕೇಳ್ತಾನೆ, ಹಾಗಾದ್ರೆ ಮನೆಗೆ ಕಳ್ಳರು ಬಂದ್ರೆ ಸುಮ್ಮನೆ ಇರಬೇಕು? ಅರೆ, ಕಳ್ಳರು ಬರೋದು ನಿಯತಿ, ಅವರು ಬಂದಿದ್ದಾರೆ. ನಿನ್ನ ಹಣದ ಗಂಟು ತೆಗೆದುಕೊಳ್ಬೇಕಾದ ನಿಯತಿ, ತೆಗೆದುಕೊಂಡಿದ್ದಾರೆ. ನೀನು ಯಾಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ. ಆಗಿನ ಹೇಳ್ತಾನೆ, ಇಲ್ಲ, ಅದು ಸಾಧ್ಯ ಇಲ್ಲ. ನನ್ನ ಮನೆಗೆ ಕಳ್ಳರು ಹೊಕ್ಕರೆ ಆ ಕಳ್ಳರನ್ನು ಬಡಿಯುವ ಹಕ್ಕು ನನ್ನದು. ನನ್ನ ಹಣಕ್ಕೆ ಕೈ ಹಾಕಿದರೆ ಕೈಯನ್ನು ಮುರಿಯುವುದು ನನ್ನ ಹಕ್ಕು. ನನ್ನ ಮನೆಯ ಆಭರಣವನ್ನು ದೋಚಲಿಕ್ಕೆ ಬಂದರೆ ಅದನ್ನು ರಕ್ಷಣೆ ಮಾಡಿಕೊಳ್ಬೇಕಾದ ನನ್ನ ಕರ್ತವ್ಯ. ನನ್ನ ಮನೆಯ ಸ್ತ್ರೀಯರ ಬಗ್ಗೆ ಕಣ್ಣು ಹಾಕಿದರೆ ಆ ಕಣ್ಣು ಗುಡ್ಡೆಗಳನ್ನು ಕಿತ್ತು ಹಾಕುವುದು ಕೂಡ ನನ್ನ ಕೆಲಸ. ಹಾಗಾದ್ರೆ ಅರ್ಥ ಏನಪ್ಪ? ಒಂದು ಕಡೆ ನೀನು ನಿಯತಿವಾದ ಅಂತ ಹೇಳ್ತೀಯ, ಇನ್ನೊಂದು ಕಡೆಯಲ್ಲಿ ನಿನ್ನ ಮನೆಗೆ ಕಳ್ಳರು ಬಂದದನ್ನು ತಡೆಯುವಂತಹ ಕೆಲಸವನ್ನು ನೀನು ಮಾಡ್ತೀಯ, ಅರ್ಥಾತ್ ಪುರುಷಾರ್ಥವನ್ನು ನೀನು ಮಾಡ್ತಾ ಇದೆಯಾ. ಒಂದು ಕಡೆ ಹೇಳ್ತೀಯ, ನಾನು ನಮ್ಮ ಬದುಕಿನಲ್ಲಿ ಏನು ಸಂಭವಿಸಬೇಕೋ ಅದು ಸಂಭವಿಸಿಯೇ ಸಂಭವಿಸುತ್ತೆ, ಅದನ್ನು ಬದಲಾವಣೆ ಮಾಡಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ. ಇನ್ನೊಂದು ಕಡೆ ಹೇಳ್ತೀಯ, ಕಳ್ಳರು ಮನೆಗೆ ಬಂದರೆ ಅದನ್ನು ರಕ್ಷಿಸಲಿಕ್ಕೋಸ್ಕರ ನಾನು ಹೋರಾಟವನ್ನ ಮಾಡ್ತೇನೆ. ಹಾಗಾದ್ರೆ ಹೋರಾಟವನ್ನ ಮಾಡ್ತಾನೆ ಅನ್ನೋದು ಪುರುಷಾರ್ಥ ಅಲ್ವೋ? ಆಗ ಶ್ರದ್ಧಾನ ಪುತ್ತನಿಗೆ ಗಾಬರಿ ಆಗತ್ತೆ. ಹೇಳ್ತಾನೆ, ಹೌದಲ್ವಾ, ನಾನು ನಂಬಿರುವ ತತ್ವ ಅಥವಾ ಸಿದ್ಧಾಂತ ಒಂದು, ನನ್ನ ಬದುಕಿನಲ್ಲಿ ನಾನು ಆಚರಿಸಿಕೊಳ್ಳುತ್ತಿರುವಂತಹ ಆಚರಣೆ ಇನ್ನೊಂದು. ನನ್ನ ಆಲೋಚನೆಗೂ ಮತ್ತು ನನ್ನ ನಡವಳಿಕೆಗೂ ಏನೂ ಸಂಬಂಧ ಇಲ್ಲ. ಆಗ ಭಗವಾನ್ ಮಹಾವೀರರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಏನೆಲ್ಲ ಸಂಭವಿಸುತ್ತದೆಯೋ ಅದು ಎಲ್ಲದಕ್ಕೂ ಪುರುಷಾರ್ಥವೇ ಕಾರಣ. ಇದು ನಮ್ದು ನ್ಯೂಟನ್ ತನ್ನ ಥರ್ಡ್ ಆಫ್ ಮೋಷನ್ ಅಲ್ಲಿ ಒಂದು ಮಾತು ಹೇಳ್ತಾನೆ, ಫಾರ್ ಎವ್ರಿ ರಿಯಾಕ್ಷನ್ ದೇರ್ ವಿಲ್ ಬಿ ಎನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಕೂಡ ಆ ಕೆಲಸಕ್ಕೆ ಅನುಗುಣವಾದ ರೀತಿಯಲ್ಲಿ ಅದು ಪ್ರತಿಕ್ರಿಯೆಯನ್ನು ಕೊಡಲೇಬೇಕು. ನೀವೊಂದು ಗೋಡೆಗೆ ಒಂದು ಚೆಂಡನ್ನು ಮೆಲ್ಲ ಹೊಡೆದ್ರೆ ಆ ಚೆಂಡು ಮೆಲ್ಲ ರಿಬೌಂಡ್ ಆಗುತ್ತೆ. ಅದೇ ಚೆಂಡನ್ನು ನೀವು ಜೋರಾಗಿ ಹೊಡೆದ್ರೆ ಅದು ಜೋರಾಗಿ ರಿಬೌಂಡ್ ಆಗುತ್ತೆ. ಆ ಚೆಂಡು ಮೆಲ್ಲಕ್ಕೆ ಬರೋದಕ್ಕೂ ಹಿಂದಕ್ಕೆ, ಜೋರಾಗಿ ಹಿಂದಕ್ಕೆ ಬರೋದಕ್ಕೂ ಏನು ಕಾರಣ ಅಂದ್ರೆ ನೀವು ಯಾವ ಶಕ್ತಿಯನ್ನು ಅಲ್ಲಿ ಪ್ರಯೋಗವನ್ನ ಮಾಡಿದ್ದೀರಾ ಅದೇ ಕಾರಣ ಆಗಿದೆ. ಹಾಗಾದ್ರೆ ನಾವು ಏನು ಮಾಡ್ತೇವೆಯೋ ಅದು ಪರಿಣಾಮವನ್ನು ಕೊಡ್ತದೆಯೇ ಹೊರತಾಗಿ ಯಾರೋ ನಮ್ಮ ಬದುಕಿನಲ್ಲಿ ಏನನ್ನು ಕೂಡ ಕೊಡುವುದಿಲ್ಲ. ನಮ್ಮ ಬದುಕಿನಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಗಳಿಗೂ ಅದರ ಹೊಣೆಗಾರರು ನಾವೇ ಆಗಿರ್ತೇವೆ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಕೆಲಸವೂ ಕೂಡ ತನ್ನದೇ ಆದ ಪರಿಣಾಮವನ್ನು ಬೀರ್ತದೆ. ಹಾಗೆಯೇ ತನ್ನದೇ ಪರಿಣಾಮವನ್ನು ಬೀರುವ ಆ ಒಂದು ಕ್ರಿಯೆ ಏನಿದೆ ಅದನ್ನು ನಮ್ಮ ಆಧ್ಯಾತ್ಮಿಕ ಅರ್ಥದಲ್ಲಿ ನಾವು ಕರ್ಮ ಅಂತ ಹೇಳ್ತೇವೆ. ಒಳ್ಳೆಯದನ್ನು ಮಾಡಿದ್ರೆ ಪುಣ್ಯ, ಕೆಟ್ಟದನ್ನು ಮಾಡಿದ್ರೆ ಪಾಪ. ಪಾಪ ಮತ್ತು ಪುಣ್ಯ ಅನ್ನೋ ಪರಿಕಲ್ಪನೆ ನಾವೆಲ್ಲ ಕೇಳಿರ್ತೇವೆ. ಕರ್ಮದ ಫಲ ಯಾವಾಗ ಕೊಡುತ್ತೆ? ಕರ್ಮವನ್ನು ನಾವು ಮಾಡಿದಾಗ ಕರ್ಮದ ಗ್ರಾವಿಟಿ ಏನಿರ್ತದಲ್ಲ ಅದಕ್ಕೆ ಅನುಸಾರವಾಗಿ ಫಲಗಳು ಆಯಾ ಕಾಲಕ್ಕೆ ತಕ್ಕಂತೆ ಕೊಡ್ತದೆ ಅಂತ. ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಒಬ್ಬ ರೈತ ಭತ್ತವನ್ನು ಬೆಳೆದಾಗ ಎಷ್ಟು ಕಾಲ ಬೇಕು ಭತ್ತ ಅವನಿಗೆ ಫಲ ಕೈ ಸಿಗೋದಿಕ್ಕೆ? ಅದೇ ಒಂದು ತೆಂಗಿನ ಸಸಿ ಹಾಕಿದಾಗ ವರ್ಷಗಳನ್ನ ಕಾಯ್ತಾನೆ. ಇಲ್ಲಿ ತಿಂಗಳುಗಳಲ್ಲಿ ಸಿಗುವಂಥದ್ದು ಅಲ್ಲಿ ವರ್ಷ ಆಗ್ತದೆ. ಪುರುಷಾರ್ಥದ ಮೂಲಕವಾಗಿಯೇ ಸಂಸಾರ ಬಂಧವೂ ಹೌದು, ಪುರುಷಾರ್ಥದ ಮೂಲಕವಾಗಿಯೇ ಮೋಕ್ಷವೂ ಹೌದು. ನಾವು ಮೋಕ್ಷ ಮಾರ್ಗದಲ್ಲಿ ಸಂಚರಿಸಬೇಕು ಅಂದರೆ ಕರ್ಮಗಳನ್ನು, ಕರ್ಮಗಳನ್ನು ನಾವು ನಷ್ಟ ಮಾಡಲೇಬೇಕು. ಅನಂತ ಚತುಷ್ಟಯಗಳನ್ನು ನಾವು ಪಡೆಯಲೇಬೇಕು. ಅನಂತ ಚತುಷ್ಟಯಗಳನ್ನು ಪಡೆಯುವುದಕ್ಕೆ, ಅಷ್ಟ ಕರ್ಮಗಳನ್ನು ನಾಶ ಮಾಡುವುದಕ್ಕೆ, ಅಷ್ಟ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೆ ಪುರುಷಾರ್ಥವೇ ಕಾರಣ. ಪುರುಷಾರ್ಥವಿಲ್ಲದೆಯೇ ಈ ಜಗತ್ತಿನಲ್ಲಿ ಏನೂ ಆಗೋದಿಲ್ಲ, ಯಾರಿಗೂ ಕೂಡ ಏನೂ ಸಿಗೋದಿಕ್ಕೆ ಸಾಧ್ಯ ಇಲ್ಲ.
ಕೆಲವರು ಹೇಳ್ತಾರಲ್ಲ, ಮೋಕ್ಷ ತುಂಬ ಸುಲಭವಾಗಿ ಸಿಗುವಂಥದ್ದು ಹಾಗೆ ಹೀಗೆ ಅಂತ. ಮೋಕ್ಷ ಅನ್ನುವಂಥದ್ದು ಕೋಕೋ ಕೋಲಾ ಕುಡ್ಕೊಂಡು ನಾನು ಮೋಕ್ಷಕ್ಕೆ ಹೊರಡ್ತದೆ ಎನ್ನುವಂತಹ ಭ್ರಮೆಗಳಿಂದ ನಾವು ಮೊದಲು ದೂರ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಪುಟ್ಟ ಕಥೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಅನಾಥಿ ಮುನಿ ಎನ್ನುವಂತಹ ಒಬ್ಬ ಮುನಿಯ ಕಥೆ. ಅನಾಥಿ. ಒಮ್ಮೆ ಇದು ಕೂಡ ಭಗವಾನ್ ಮಹಾವೀರರ ಕಾಲದಲ್ಲಿಯೇ ಸಂಭವಿಸಿದದ್ದು. ಆ ಮಾತುಗಳನ್ನ, ಪುರುಷಾರ್ಥದ ವಿವರಣೆ ಕೇಳ್ತಾ ಇದ್ದ ಹಾಗೆ ಶ್ರದ್ಧಾಲ ಪುತ್ರನಿಗೆ ಪುರುಷಾರ್ಥದ ಬಗೆಗೆ ನಂಬಿಕೆ ಉಂಟಾಗುತ್ತೆ. ಆನಂತರ ಆತ ಮಕ್ಕಲಿ ಘೋಷಾಲನ ಪಂಥವನ್ನು ಬಿಟ್ಟು ದಿಗಂಬರ ದೀಕ್ಷೆಯನ್ನು ಸ್ವೀಕರಿಸಿ ಮಹಾವೀರರ ಶಿಷ್ಯನಾಗಿ ಪರಿವರ್ತನೆಯನ್ನ ಮಾಡ್ಕೊಂಡ್ಬಿಡ್ತಾನೆ. ಇದಕ್ಕೆ ಸಂಬಂಧಪಟ್ಟಾಗ ಮತ್ತೊಂದು ಸಣ್ಣ ಕಥೆ ಇದೆ. ಅನಾಥಿ ಮುನಿ ಬಹಳ ಯೌವನದಲ್ಲಿಯೇ ದೀಕ್ಷೆಯನ್ನು ಸ್ವೀಕಾರ ಮಾಡಿರ್ತಾರೆ. ಬಹಳ ಯೌವನದಲ್ಲಿ ಅದ್ಭುತವಾದಂತಹ ದೇಹ ಸೌಂದರ್ಯ ಅವರದ್ದಾಗಿರುತ್ತೆ. ನೋಡುವುದಕ್ಕೆ ಎಂಥವರನ್ನು ಸೆಳೆಯುವಂತಹ ಆಕರ್ಷಕವಾದ ರೂಪ ಅವರಲ್ಲಿ ಇರ್ತದೆ. ಇಂತಹ ಅನಾಥಿ ಮುನಿ ಅತ್ಯಂತ ಕಠಿಣವಾದ ತಪಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಯಾವುದೋ ಒಂದು ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಗ್ನರಾಗಿ ಇರ್ತಾರೆ. ಶ್ರೇಣಿಕ ಮಹಾರಾಜ ಸಂವಸರಣಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಾಡಿನಲ್ಲಿ ಮರದ ಕೆಳಗೆ ಇದ್ದಂತಹ ಅನಾಥಿ ಮುನಿಗಳು, ಧ್ಯಾನಸ್ಥರಾದ ಮುನಿಗಳನ್ನು ನೋಡ್ತಾನೆ. ಭಕ್ತಿ ಭಾವ ಶ್ರದ್ಧೆಯಿಂದ ಅವರು ನಮಸ್ಕಾರವನ್ನ ಮಾಡ್ತಾನೆ. ಮುನಿಗಳನ್ನು ನೋಡ್ತಾನೆ. ತುಂಬಾ ಚಿಕ್ಕ ವಯಸ್ಸು, ತುಂಬಾ ಚಿಕ್ಕ ಯೌವನದಲ್ಲಿ ಇರುವಂತವರು. ಅವನಿಗೊಂದು ಕುತೂಹಲ ಬರ್ತದೆ. ಕೇಳ್ತಾನೆ, ಸ್ವಾಮಿ, ಈ ಚಿಕ್ಕ ವಯಸ್ಸಿನಲ್ಲಿ ತಾವು ಯಾಕೆ ದೀಕ್ಷೆ ತೆಗೆದುಕೊಂಡ್ರಿ? ಯಾತಕ್ಕೋಸ್ಕರ ತಾವು ಸಂಸಾರವನ್ನು ಬಿಟ್ಟು ಬಿಟ್ರಿ ಅಂತ. ಮುನಿಗಳು ಹೇಳ್ತಾರೆ, ನಾನು ಅನಾಥನಾಗಿದ್ದೇನೆ. ನನ್ನನ್ನು ಕಾಪಾಡುವವರು ಯಾರೂ ಇರಲಿಲ್ಲ, ರಕ್ಷಕರು ಅಂತ ನನಗೆ ಯಾರೂ ಇರಲಿಲ್ಲ. ಅದಕ್ಕೆ ನಾನು ದೀಕ್ಷಾಬದ್ಧನಾಗಿ ಬಿಟ್ಟೆ ಅಂತಾರೆ. ಶ್ರೇಣಿಕ ಹೇಳ್ತಾನೆ, ಕೇವಲ ಈ ಒಂದು ಸಣ್ಣ ಕಾರಣಕ್ಕೋಸ್ಕರ ನೀವು ದೀಕ್ಷಾಬದ್ಧರಾದ್ರ? ಅಂದ್ರೆ ನಿಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲ, ನಿಮ್ಮನ್ನು ಕಾಪಾಡುವವರು ಯಾರೂ ಇಲ್ಲ ಎನ್ನುವ ಒಂದೇ ಕಾರಣಕ್ಕೆ ನೀವು ದೀಕ್ಷಾಬದ್ಧರಾದ್ರ? ಮುನಿಗಳು ಹೇಳ್ತಾರೆ, ಹೌದು, ನನಗೆ ರಕ್ಷಕರು ಯಾರೂ ಇರಲಿಲ್ಲ, ಬೆಂಬಲಿಗರು ಯಾರೂ ಇರಲಿಲ್ಲ, ನನ್ನನ್ನು ಆಧರಿಸುವವರು ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ದೀಕ್ಷೆಯನ್ನು ತೆಗೆದುಕೊಂಡೆ ಅಂತ. ಶ್ರೇಣಿಕ ಹೇಳ್ತಾನೆ, ನಾನು ಮಹಾರಾಜ, ನಾನು ನಿಮ್ಮ ನಾಥನಾಗ್ತೇನೆ. ನಾನು ನಾಥನಾಗೋ ಕಾರಣಕ್ಕೋಸ್ಕರ ನೀವು ಮುನಿ ದೀಕ್ಷೆಯನ್ನು ಬಿಟ್ಟುಬಿಡಿ, ವಾಪಸ್ ಸಂಸಾರಕ್ಕೆ ಬನ್ನಿ. ನಿಮಗೆ ಏನೇನು ಬೇಕು ಬದುಕಿನಲ್ಲಿ ಎಲ್ಲವನ್ನು ನಾನು ಕೊಡ್ತೇನೆ, ನೀವು ನನ್ನ ಜೊತೆ ಬಂದುಬಿಟ್ರೆ ಸಾಕು. ಆಗ ಅನಾಥಿ ಮುನಿ ಹೇಳ್ತಾರೆ, ಸ್ವತಃ ಅನಾಥನಾಗಿರುವ ನೀನು ನನಗೆ ನಾಥನಾಗುವುದು ಹೇಗೆ ಅಂತ. ನೀನೇ ಅನಾಥ, ನೀನು ನನಗೇನು ನಾಥನಾಗುವುದು, ನನಗೆ ಹೇಗೆ ಯಜಮಾನನಾಗುವುದು ಅಂತ. ಶ್ರೇಣಿಕನಿಗೆ ಆಶ್ಚರ್ಯ ಆಗುತ್ತೆ. ಮುನಿಗಳ ಮಾತನ್ನು ಕೇಳಿ ಅವನಿಗೆ ಆಘಾತ ಆಗುತ್ತೆ. ಅಲ್ಲ, ನಾನು ಇಷ್ಟು ದೊಡ್ಡ ಅರಸ, ಸಕಲ ವೈಭೋಗಗಳು ನನ್ನ ಜೊತೆಯಲ್ಲಿದೆ, ಭೋಗ ಭಾಗ್ಯಗಳಲ್ಲಿ ನಾನು ಬದುಕನ್ನ ಮಾಡ್ತಾ ಇದ್ದೇನೆ, ನನ್ನನ್ನು ಇವರು ಅನಾಥ ಅಂತ ಹೇಳಿಬಿಟ್ರಲ್ಲ. ಕೇಳ್ತಾನೆ, ನಾನು ಯಾರು ಅಂತ ಗೊತ್ತಾ ನಿಮಗೆ? ನಾನು ಶ್ರೇಣಿಕ ಅಂತ, ಮಹಾರಾಜ ನಾನು, ನನ್ನ ಕೈನಲ್ಲಿ ಆಗದೇ ಇರೋದು ಏನೂ ಇಲ್ಲ, ನನಗೆ ಎಲ್ಲವೂ ಇದೆ ನನ್ನ ಹತ್ರ ಅಂತ. ಆಗ ಅನಾಥಿ ಮುನಿ ಹೇಳ್ತಾರೆ, ನೋಡಪ್ಪ, ಈ ರೀತಿ ನನ್ನಲ್ಲಿ ಎಲ್ಲವೂ ಇದೆ ಎನ್ನುವಂತಹ ಭ್ರಮೆಯಲ್ಲಿ ಒಂದು ಕಾಲದಲ್ಲಿ ನಾನು ಕೂಡ ಇದ್ದೆ. ಮುನಿ ದೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮೊದಲು ನಾನು ಗೃಹಸ್ಥನಾಗಿದ್ದ ಕಾಲದಲ್ಲಿ 33 ಕೋಟಿ ಚಿನ್ನದ ವರಹಗಳ ಅಧಿಪತಿ ನಾನಾಗಿದ್ದೆ. 33 ಕೋಟಿ ಚಿನ್ನದ ಅಧಿಪತಿ ಆ ಕಾಲದಲ್ಲಿ. ಅಂತಹ ನನಗೆ ಒಮ್ಮೆ ನನ್ನ ಬೆನ್ನ ಭಾಗದಲ್ಲಿ ಬೆನ್ನು ಪಣಿ ರೋಗ ಅಂತ ಹೇಳ್ತೀವಲ್ಲ, ಒಂದು ಕುರು ಆಯಿತು. ಅಸಾಧ್ಯವಾದ ನೋವು, ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಒಂದು ಕೀವು ಬರ್ತಾ ಇದೆ, ನೋವು ಯಾತನೆ ತಡ್ಕೊಳಕ್ ನನಗಾಗಲಿಲ್ಲ. ನನ್ನ ವೈದ್ಯರನ್ನು ಕೇಳಿದೆ, ಏನೇನೆಲ್ಲ ಉಪಚಾರ ಮಾಡಿದ್ರು ನನ್ನಲ್ಲಿ ಆ ರೋಗವನ್ನು ವಾಸಿ ಮಾಡ್ಲಿಕ್ಕೆ ಅವ್ರಿಗಾಗಲಿಲ್ಲ. ಏನೇನೋ ಉಪಚಾರ ಮಾಡಿದ್ರು. ವೈದ್ಯರ ದೃಷ್ಟಿಯಲ್ಲಿ ನಾನು ಗುಣಪಡಿಸಲಾರದ ಕಾಯಿಲೆಗೆ ಒಳಗಾಗಿರುವಂಥವನು. ಅವರು, ಇಲ್ಲಪ್ಪ, ನಮ್ಮ ಕೈನಲ್ಲಿ ಆಗೋದಿಲ್ಲ ಅಂತ ಕೈ ಎತ್ತಿಬಿಟ್ರು. ನನ್ನ ಹೆತ್ತವರು ನನಗೋಸ್ಕರ ತಮ್ಮ ಜೀವವನ್ನೇ ಕೊಡ್ತೇನೆ ಅಂತ ಹೇಳ್ತಾ ಇದ್ದವರು, ಅವರು
ಏನೆಲ್ಲ ಪ್ರಯತ್ನ ಪಟ್ಟರು ನನ್ನ ರೋಗ ವಾಸಿಯಾಗಲಿಲ್ಲ. ಅವರೂ ನಿಸ್ಸಹಾಯಕರಾಗಿ ಹೋದರು. ನನಗೊಬ್ಳು ಪತ್ನಿ ಇದ್ಲು, ಹೇಳ್ತಾ ಇದ್ಲು, ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಅಂತ. ಒಂದು ಕಾಯಿಲೆ ಬಂದಾಗ ಅವಳು ನಿಸ್ಸಹಾಯಕರಾಗಿ ಹೋದ್ಲು. ನನ್ನ ಹತ್ರ ಏನು ಕಡಿಮೆ ಇತ್ತು? ಸಕಲ ಭೋಗಭಾಗ್ಯಗಳು ನನ್ನ ಪಾದದಲ್ಲಿ ಬಿದ್ದಿದ್ದವು. 33 ಕೋಟಿ ಚಿನ್ನದ ಅಧಿಪತಿ ನಾನು. ಆದರೆ ಒಂದು ಸಣ್ಣ ಕಾಯಿಲೆ ಬಂದಾಗ ನಾನು ಉಳಿದ ಎಲ್ಲ ದೃಷ್ಟಿಯಲ್ಲಿ ಅನಾಥನಾಗಿ ಹೋಗಿಬಿಟ್ಟೆ. ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿದೆ, ಅಪ್ಪ ಇದ್ದಾರೆ, ಆದರೂ ನನ್ನನ್ನು ಕಾಪಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಅಮ್ಮ ಇದ್ದಾರೆ, ನನ್ನನ್ನು ಕಾಪಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಹೆಂಡತಿ ಇದ್ದಾಳೆ, ಅವಳ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೊಂದು ಜನ ಆಳು ಕಾಳುಗಳಿದ್ದಾರೆ. ನನ್ನ ಖಜಾನೆ ಭರ್ತಿಯಾಗಿದೆ, ಚಿನ್ನದ ಸುರಿಮಳೆ ಇದೆ, ಆದರೆ ಯಾವುದು ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ. ಆಗ ನನಗನ್ನಿಸ್ತದೆ, ಈ ಲೌಕಿಕವಾದ ಭೋಗಭಾಗ್ಯಗಳ ದೃಷ್ಟಿಯಿಂದ ನಾನು ಅನಾಥನಾಗಿ ಹೋಗಿದ್ದೇನೆ. ನನಗೆ ನಾಥನಾಗುವುದು ಅಂದರೆ ನನ್ನ ಯಜಮಾನನಾಗುವುದು, ನನ್ನ ಕಾಪಾಡಬಲ್ಲಂಥದ್ದು ಕೇವಲ ಧರ್ಮ ಮಾತ್ರ ಎನ್ನುವಂಥ ತಿಳುವಳಿಕೆ ಆಗ ನನಗೆ ಬಂತು. ರಾತ್ರಿ ಮಲಗಿದ್ದೆ, ಒಂದು ಕ್ಷಣದಲ್ಲಿ ನನಗೆ ಆ ಭಾವನೆ ಬಂತು. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡೆ, ಒಂದು ವೇಳೆ ನಾನು ಧರ್ಮಧ್ಯಾನದಲ್ಲಿ ನನ್ನನ್ನು ತೊಡಗಿಸಿಕೊಳ್ತೇನೆ, ಒಂದು ವೇಳೆ ನನಗೆ ಈ ಒಂದು ಸಮಸ್ಯೆಯಿಂದ ಬಿಡುಗಡೆಯಾದರೆ ದಿನದೀಕ್ಷೆಯನ್ನು ತೆಗೆದುಕೊಳ್ತೇನೆ ಅಂತ. ಮರುದಿನ ನಾನು ಏಳುವಷ್ಟರೊಳಗೆ ಬೆನ್ನ ಮೇಲಿನ ವ್ರಣ ನಾಪತ್ತೆಯಾಗಿತ್ತು. ಮೈಯು ಸಂಪೂರ್ಣವಾಗಿ ಬಲಿಷ್ಠವಾದಂತಹ ಮೊದಲು ಹೇಗಿದ್ನೋ ಹಾಗೆ ಆಗಿಬಿಟ್ಟಿದ್ದೆ. ಇದು ಹೇಗೆ ಆಯಿತು? ನಾನು ಧರ್ಮಕ್ಕೆ ಶರಣು ಹೋದಾಗ ಇದು ಆದದ್ದು. ಲೌಕಿಕಕ್ಕೆ ಶರಣು ಹೋದಾಗ ನನಗೇನೂ ಆಗಲಿಲ್ಲ. ಆಗ ನನಗೆ ಗೊತ್ತಾಯಿತು, ಲೌಕಿಕವಾಗಿ ನಾನು ಅನಾಥನೇ ಹೌದು. ಲೌಕಿಕವಾಗಿ ನನ್ನನ್ನು ಕಾಪಾಡುವವರು ಯಾರೂ ಇಲ್ಲ. ಸಾವು ನಮ್ಮ ಕಣ್ಣ ಮುಂದೆ ಬಂದಾಗ ನಮಗಿರುವ ಸಾಮಾಜಿಕವಾದ ಪ್ರತಿಷ್ಠೆಯಾಗಲಿ, ಆಸ್ತಿಯಾಗಲಿ, ಅಂತಸ್ತಾಗಲಿ, ಅಧಿಕಾರವಾಗಲಿ ಯಾವುದೂ ನಮ್ಮ ಜೊತೆಯಲ್ಲಿ ಬರೋದಿಲ್ಲ. ನಾವು ಕಟ್ಟಿಸಿದ ಮನೆ, ನಾವು ಓಡಾಡುವ ವಾಹನಗಳು, ವಸ್ತು ವಾಹನಗಳು ಯಾವುದು ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಬಂದದ್ದು ಈ ಜಗತ್ತಿಗೆ ಒಂಟಿಯಾಗಿ. ನಾವು ವಾಪಸ್ಸು ಹೋಗಬೇಕಾದ್ರೂ ಕೂಡ ನಮ್ಮ ಸಹಾಯಕ್ಕೆ ಯಾರೂ ಕೂಡ ಇರೋದಿಲ್ಲ ಅನ್ನೋದಂತಹ ಒಂದು ಸತ್ಯ ನನಗೆ ಗೊತ್ತಾಯಿತು. ಆಗ ನಾನು ತಿಳಿದುಕೊಂಡೆ, ಈ ಜಗತ್ತಿನಲ್ಲಿ ನಾಥ ಅಥವಾ ರಕ್ಷಕ ಅಥವಾ ಕಾಪಾಡುವವರು ಅಂತ ಯಾರಾದರೂ ಇದ್ರೆ ಅದು ಕೇವಲ ಧರ್ಮ ಮಾತ್ರ. ಧರ್ಮಕ್ಕೆ ಶರಣು ಹೋದವರನ್ನ ಧರ್ಮ ತನ್ನದೇ ಆದ ರೀತಿಯಲ್ಲಿ ರಕ್ಷಣೆಯನ್ನ ಮಾಡ್ತದೆ ಎನ್ನುವ ಸತ್ಯ ಯಾವಾಗ ನನ್ನ ಅನುಭವಕ್ಕೆ ಬಂತೋ ಆಗ ನಾನು ನಿಗ್ರಂಥನಾದೆ. ಆಗ ನಾನು ಅನಾಥ ಪ್ರಜ್ಞೆಯಿಂದ ನಾಥ ಪ್ರಜ್ಞೆಗೆ ಬಂದೆ. ಧರ್ಮಕ್ಕೆ ಶರಣು ಹೋದೆ, ನಾಥ ಪ್ರಜ್ಞೆ ಅನ್ನುವಂಥದ್ದು ನನ್ನ ಅನುಭವಕ್ಕೆ ಬಂತು. ಹಾಗಾದರೆ ಈ ಜಗತ್ತಿನಲ್ಲಿ ನಿಜಕ್ಕೂ ನಮ್ಮನ್ನು ರಕ್ಷಿಸುವಂಥದ್ದು, ನಮ್ಮನ್ನು ಕಾಪಾಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಧರ್ಮ. ಯಾವುದು ನಮ್ಮನ್ನ ಲೌಕಿಕ ಅಪೇಕ್ಷೆಯನ್ನ ಮೀರಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬೆಳಗಿಸುತ್ತದೆಯೋ ಅದು ಧರ್ಮ. ಧಾರಯತಿ ಇತಿ ಧರ್ಮ. ಅದು ನಮ್ಮನ್ನು ಆಧರಿಸುತ್ತದೆ, ಅದು ನಮ್ಮನ್ನು ರಕ್ಷಿಸುತ್ತದೆ. ಪರಮ ಪದದ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಸಾಮರ್ಥ್ಯ ಯಾರಿಗಾದರೂ ಇದೆ ಅಂತಾದರೆ ಅದು ಕೇವಲ ಧರ್ಮಕ್ಕೆ ಮಾತ್ರ ಇರುವುದಕ್ಕೆ ಸಾಧ್ಯ ಎನ್ನುವ ಸತ್ಯ ನನ್ನ ಅನುಭವಕ್ಕೆ ಬಂತು. ಆದ್ರಿಂದ ನಾನು ಅನಾಥ ಮುನಿ ಅಂತ ಹೇಳ್ಕೊಂಡೆ, ಅನಾಥಿ ಆದೆ ಅಂತ. ಆಗ ಶ್ರೇಣಿಕ ಹೇಳ್ತಾನೆ, ನೀವು ಅನಾಥಿ ಅಲ್ಲ, ಅನಾಥರೆಲ್ಲರ ನಾಥನಾಗಿರುವಂಥವರು ನೀವು ನಾಥಪುತ್ರರೇ ಹೊರತು ಅನಾಥಿ ಅಲ್ಲ ಅಂತ ಹೇಳ್ತಾನೆ. ಶ್ರೇಣಿಕ ಮಹಾರಾಜ ಅನಾಥಿ ಮುನಿಗಳ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ, ಗೌರವವನ್ನು ಸಲ್ಲಿಸಿ ಅಲ್ಲಿಂದ ಮುಂದೆ ಆತ ಭಗವಾನ್ ಮಹಾವೀರರ ಆ ಒಂದು ಸಮೋಸರಣದ ಕಡೆಗೆ ಹೊರಟು ಹೋಗ್ತಾನೆ. ಇವತ್ತು ಹೇಳಿದ ಈ ಎರಡು ಕಥೆಗಳನ್ನು ನಾವು ಎರಡು ವಿಭಿನ್ನವಾದಂತಹ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಒಂದು, ಈ ಸಮಾಜದಲ್ಲಿ ಎಲ್ಲ ಕಾಲದಲ್ಲಿಯೂ ಕೂಡ ಮಿಥ್ಯಾ ಕಲ್ಪನೆಗಳು, ಮಿಥ್ಯಾವಾದ, ಮಿಥ್ಯಾಧರ್ಮ ಅನ್ನುವಂಥದ್ದು ಇದ್ದೇ ಇರುತ್ತದೆ. ಸುಳ್ಳು ನಮ್ಮನ್ನು ಆಕರ್ಷಿಸುವಷ್ಟು ಪ್ರಬಲವಾಗಿ ಸತ್ಯ ನಮ್ಮನ್ನು ಆಕರ್ಷಿಸೋದಿಲ್ಲ. ಸತ್ಯ ಎದ್ದು ಕೂತ್ಕೊಳ್ಳೋದಕ್ಕಿಂತ ಮೊದಲು ಸುಳ್ಳು ಊರು ತುಂಬ ಪ್ರಚಾರ ಮಾಡ್ಕೊಂಡು ಬಂದಿರ್ತಾರೆ. ಒಬ್ಬ ವಿವೇಕಿಯಾದಂತಹ ಮನುಷ್ಯ ಸತ್ಯ ಮತ್ತು ಮಿಥ್ಯಗಳ ನಡುವಿನ ಅಂತರವನ್ನು ತಿಳಿದುಕೊಳ್ಬೇಕು.
ಧರ್ಮ ಅಧರ್ಮಗಳ ಸೂಕ್ಷ್ಮಗಳನ್ನು ಆತ ಗ್ರಹಿಸಬೇಕು. ತನ್ನ ಬದುಕಿಗೆ ಯಾವುದು ಹಿತ ಯಾವುದು ಅಹಿತ ಎನ್ನುವುದನ್ನು ಗ್ರಹಿಸಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಎರಡೂ ಕಥೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ನಮೋ ಸಿದ್ಧಾಣಂ ವರ್ಧತಾಂ ಜಿನಶಾಸನ. ಈಗಾಗಲೇ ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವರು ಎರಡು ಜೈನ ಕಥೆಗಳ ಮೂಲಕ ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಒಂದು ದಿವ್ಯ ಸಂದೇಶ ಭಗವಾನ್ ಮಹಾವೀರ ಸ್ವಾಮಿ ಮತ್ತು ಮಕ್ಕಾಲಿ ಗೋಶಾಲ ಇವರ ಸಂವಾದದ ಮೂಲಕ ನಡೆದಂಥ ಕಥಾನಕಗಳಿರ್ಬೋದು ಅಥವಾ ಆ ಕಾಲದಲ್ಲಿ ಪುರುಷಾರ್ಥಕ್ಕೆ ಕೊಟ್ಟಂಥ ಮಹತ್ವ, ಕೊನೆಯ ತೀರ್ಥಂಕರಾದ ಮಹಾವೀರರು, ಪ್ರಥಮ ತೀರ್ಥಂಕರಾದ ಆದಿನಾಥ ಸ್ವಾಮಿ ಏನು ಸಂದೇಶವನ್ನು ನೀಡಿದ್ದಾರೆ ಅದು ಎಲ್ಲ ದರ್ಶನ ಮತ್ತು ಸಿದ್ಧಾಂತಗಳು ಒಪ್ಪಿಕೊಂಡಿರುವಂಥದ್ದು. ಸಹೋದರ ಧರ್ಮವಾದಂಥ ವೈದಿಕ ಧರ್ಮವು ಕೂಡ ಪುರುಷಾರ್ಥವನ್ನು ವಿಶೇಷವಾಗಿ ಪ್ರಾಧಾನ್ಯತೆಯನ್ನು ನೀಡಿದ್ದನ್ನು ನಾವು ಕಾಣಬಹುದು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅನ್ನೋದೇ ಆ ಪುರುಷಾರ್ಥ ಚತುಷ್ಟಯ. ಹಾಗಾಗಿ ಈ ಜೀವಿ ಧರ್ಮದ ಮೂಲಕವೇ ಅರ್ಥ ಮತ್ತು ಕಾಮವನ್ನು, ಸಂಸಾರಿಯಾದ ಜೀವಿ ಯಾವ ರೀತಿಯಲ್ಲಿ ತನ್ನ ಜೀವನವನ್ನು ಸುಗಮ ಮಾಡಬೇಕು, ಅದೇ ರೀತಿಯಾಗಿ ಒಬ್ಬ ಯತಿ ಅಥವಾ ಅನಾಗಾರ ಧರ್ಮವನ್ನು ಆಧರಿಸತಕ್ಕಂಥ ವ್ಯಕ್ತಿ ಭೋಗವನ್ನು ಹೇಗೆ ಕ್ಷಣಿಕೆಯನ್ನು ಬಿಟ್ಟು ಅರ್ಥದ ಮಮಕಾರವಿಲ್ಲದೆ ಧರ್ಮವನ್ನು ಆರಾಧಿಸುತ್ತಾ ಕರ್ಮದ ಬಿಡುಗಡೆಯನ್ನು ಸಾಧಿಸಬಹುದು ಅನ್ನುವ ಮೋಕ್ಷವನ್ನು ಅರ್ಥ ಮತ್ತು ಕಾಮಗಳ ಚಂಚಲತೆಯಿಂದ ಒದ್ದಾಡ್ತಾ ಇರುವಂತಹ ಸಂಸಾರ ಜೀವಿ ವೈರಾಗ್ಯದ ಮೂಲಕ ಪರಿಹಾರವನ್ನು ಕಾಣಬಹುದು ಅನ್ನುವ ಒಂದು ಪುರುಷಾರ್ಥದ ಚತುಷ್ಟಯದ ಮೂಲ ಉದ್ದೇಶ ಅದು ಬಿಡುಗಡೆ ಅಥವಾ ಮುಕ್ತಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇದೊಂದು ಅಪರೂಪದ ಮತ್ತು ಅಪೂರ್ವವಾಗಿರ್ತಕ್ಕಂತಹ ಕಥಾಸರಣಿ. ಪ್ರೊಫೆಸರ್ ಅಜಿತ್ ಪ್ರಸಾದ್ರಿಗೆ ಮಂಗಲ ಆಶೀರ್ವಾದಗಳನ್ನು ಹೇಳ್ತಾ ಮುಂದಿನ ವಾರಗಳಲ್ಲಿ ಇನ್ನೂ ಉಳಿದಂತಹ ಎರಡೆರಡು ಕಥಾನಕಗಳು ನಾವು ಕೇಳುವುದಕ್ಕೆ, ಆಸ್ವಾದಿಸುವುದಕ್ಕೆ ಮತ್ತು ಜೀವನದಲ್ಲಿ ಅಳವಡಿಸುವುದಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. 108 ದಿವ್ಯಸಾಗರ ಮುನಿ ಮಹಾರಾಜರ ಚಾತುರ್ಮಾಸದ ಮತ್ತು ನಮ್ಮ ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಎರಡು ಕಥಾನಕಗಳನ್ನು ನೀಡಿದಂತಹ ಪ್ರೊಫೆಸರ್ ಅಜಿತ್ ಪ್ರಸಾದ್ರಿಗೆ ಮತ್ತೊಮ್ಮೆ ಮಂಗಲ ಆಶೀರ್ವಾದವನ್ನು ಹೇಳಿ ಮುಂದೆ ನಮ್ಮ ಕಾರ್ಯಕ್ರಮಗಳ ಸರಣಿ ಕೋವಿಡ್ ಕಾರಣದಿಂದ ಆನ್ಲೈನ್ ಮೂಲಕ ನಡೀತಾ ಇರ್ತವೆ. ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ವಿಷಮ ಪರಿಸ್ಥಿತಿ ಇಲ್ಲ ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ ಅಂತ ಹೇಳ್ತಾ ಎಲ್ಲರಿಗೂ ಮಂಗಲ ಶುಭಕಾಮನೆಗಳು, ಶುಭಾಶಯ.